ಲಕ್ಷ್ಮಕ್ಕ, ಓ ಬೊಬ್ಬೆ ಇಲ್ಲೇ ಬಂದೇನೆ. ನಾನೇ ಕರಿಯಣ ಇಲ್ಲೇ ಬಾರೆ ಮರೈತಿ ಅನ್ನೋಣ ಅನ್ನೋದು ಬಾಯಿ ಎತ್ತುತ್ತಿದ್ದೆ. ಅದೇ ಹಿಂಗೆ ನೋಡ್ತಿದ್ದೆ. ಯಾಕೆ ಗೊತ್ತಪ್ಪ ಮಂಗಳ ಮಾಯ ಆತಲ್ಲ ಅಂತ ನೋಡಿದೆ. ಒಳಗಡೆನೆ ಬಂದಿಯಾಗ ಒಳ್ಳೇದತ್ ಕಣೆ. ಓ ಎಲ್ಲ ಇಲ್ಲಿ ನೋಡು, ಅಡಿಕೆ ಕೊಯ್ದಿದ್ದಲ್ಲೇ ಎಲ್ಲ ಎಲ್ಲ ಇಲ್ಲೇ ಅದೇ ಮರೈತಿ. ಸಿಪ್ಪೆ ಗಿಪ್ಪೆ ಎಲ್ಲ ಇನ್ನೂ ನಾನೇ ಎಲ್ಲ ಸಮ ಮಾಡ್ಲ. ಇಟ್ಲ ಬಾ ಮರೈತಿ. ಇಲ್ಲೇ ಕೊತ್ತಿನೂ ಅದೇ ಎಲ್ಲಾರು ಕಾಲ್ಗಿಲ್ ಹಾಕಿಯ ಮರ್ರೆ. ನೀವು ಸುಮ್ಮನಿರಿ, ನಾನೆಂತ ಅಮೇರಿಕದಲ್ಲಿ ಹುಟ್ಟು ಬೆಳೆದಿದ್ದಾನ್ರಿ. ನಮ್ಮ ಮನೇಲಿ ನೋಡಿ ಇನ್ನೂ ಅಡಿಕೆ ಕೊಯ್ಲಾಗಿದೆ, ಬೇಯಿಸಾಗ್ಲ ಕಣ್ರಿ. ಸ್ವಲ್ಪ ಬೇಯಿಸಕ್ಕದೆ ಹೊರಡೋದು ಸಾಕಾಗೋತದ್ ಕಣ್ರಿ. ನಂಗಂತೂ ಈ ಚಳಿಲಂತೂ ಕಣ್ ಬಿಡಂಗೆ ಅನ್ಸಲ್ಲ. ಹೂನೇ ಹಂಗೆ ಆಗೋದು. ನಂಗಂತೂ ನೋಡು ಸೊಂಟ ಬೆನ್ನು ಎಲ್ಲ ಬಿದ್ದೋದಂಗೆ ಆಗೈತೆ ಕಣೆ. ಸಾಕಾಗಿ ಹೋಗ್ತದೆ. ನಮ್ಮನೆ ಗಂಡಸು ಅಷ್ಟೇ ಪಿರಾ 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 ಅಂತಿರತ್ ಕಣೆ. ಸುಮ್ಮನಿರ್ರಿ ಲಕ್ಷ್ಮಕ್ಕ, ವಾಸಣ್ಣೆ ಎತ್ಲಾಗ ಹೋಗ್ಯಾರ ಕೇಳಲ್ಲನ. ಕೇಳಕ್ಕೆಲ್ಲಿ, ಪ್ಯಾಟೆ ಬದಿ ಹೋಗಾತಪ್ಪ. ಬೈಕ್ ತಗೋ ಹೋದ್ರಲ್ಲ, ಸಿಗ್ಲನ್ ನಿಂಗೆ? ಇಲ್ಲ ನಂಗೆ ಸಿಗ್ಲ. ನಾನು ಇತ್ಲಾಗೆ ಇದ್ರಲ್ಲಿ ಬಂದೆ ಕಣ್ರಿ, ತೋಟದ ಮಧ್ಯೆ ಬಂದ. ಇದ್ರಲ್ಲಿ ಹಾದಿ ಮೇಲೆ ಬರಲ್ಲ, ಹಂಗಾಗಿ ಸಿಗ್ಲ. ಬೇರೆ ನಂಗಂತೂ ಹಿಂಸೆ ಕೊಟ್ಟರು ನೋಡು. ಮೊಟ್ಟೆನೂ ಖಾಲಿ ಆಗೈತೆ ಕಣೆ. ಚಿಕನ್ ತತ್ತೀನಿ, ಮೀನು ತತ್ತೀನಿ ಅನ್ನೋದು ಎಂತ ತಿನ್ಸ್ತದಾನೆ. ಕೆಲಸ ಮಾಡಿ ಸುಸ್ತಾಗ್ಯದ ನಂಗೆ ಎಂಥದಾರು ಮಾಡಿಕೊಡು, ರೊಟ್ಟಿ ಮಾಡೋ ಅನ್ನೋದು. ಈಗ ಒಂದು ಜಾತಿ ರೊಟ್ಟಿ ಮಾಡೋ ಅಂತ ನನ್ನ ಜೀವ ತಿನ್ನೋದು ಕಣೆ. ನಾನು ಅದೇ ಅಂದೆ, ಅಲ್ಲ ನಿಮ್ಗೊಬ್ರಿಗೆ ಕೆಲಸ ಮಾಡಿ ಸುಸ್ತಾಗಿದ್ದಾನೋ, ಹಂಗಾರೆ ನಂಗೆ ಸುಸ್ತಾಗ್ಲೇನೋ ಅಂದರೆ ಮತ್ತು ನಿನ್ನ ನಾನು ಮದುವೆ ಹಾಕಿ ಬಂದಿದೆ ಅಂತಕ್ಕೆ ಮನೆ ಸುಮ್ಮನೆ ಕುತ್ಕೊಳಕ್ಕನೋ ಅಂತೆ ಮರೇತಿ. ಅಂತ ಹೇಳೋದು ಹೇಳೆ ಆಳಿಗಾಲ್ ನಾನು ಕೆಲಸ ಮಾಡ್ತಾನೆ ಅದೀನಿ. ಈಗ ಮತ್ತೆ ಹೋಗಿ ಅಡುಗೆ ಮಾಡಬೇಕು ಅಂದರೆ ಸಾಕಾಗಿ ಹೋಗ್ತದ ಕಣೆ. ನಾನು ಅದಕ್ಕೆ ಬೆಳಿಗ್ಗೆನೇ ಸಾರು ಮಾಡಿ ಇಟ್ಟಿದ್ದೆ. ಮತ್ತು ಇಲ್ಲಿ ಮುಟ್ಬಿಡ್ಸೋಕ್ಕೆಲ್ಲ ಹೆಂಗಸರು ಬಂದಿರ್ತಾರ, ಅವ್ರಿಗೆಲ್ಲ ಊಟ ಆಗ್ಬೇಕು ಅಂತ ಬೆಳಿಗ್ಗೆನೇ ಸಾರು ಅನ್ನ ಎಲ್ಲ ಮಾಡಿದ್ದೆ ಕಣೆ. ಇಷ್ಟೊತ್ತಿಗೆ ನೋಡಿ ನಂಗೆ ಸಂಜೆ ಹೊತ್ತಿಗೆ ಒಂದು ಸ್ನಾನ ಮಾಡಿ ಕೂತ್ರೆ ಸಾಕು ಶಿವ ಅನಿಸ್ತಿರ್ತದ ಕಣೆ. ಅದ್ರ ಮಧ್ಯೆ ಈ ಗಂಡಸು ಎಂಥದಾರು ಹೊಲ್ಸು ಹುಳಿ ಮಾಡು ಅನ್ನೋದು ಕಣೆ. ಎಲ್ಲ ಆಗ್ತದ ಹೇಳ. ನಂದು ಜೀವ ಅಲ್ಲನೆ ಭಗವಂತ ನನಗೆ ಅಂತ ಬೇರೆ ಏನಾರು ಕೊಟ್ಟ. ನಾನೇ ಸಾಕಾಗೋತದ ನೋಡ. ಮೀನ್ಗಿನ್ ತರಕ್ಕೆ ಹೋಗಬೇಡಿ ಮರ್ರ, ನಂಗೀಗ ಸೋಸ್ತ ಕೂರಕ್ಕಾಗಲ್ಲ ಅಂದೆ. ಸೋಸಾರು ಕೊಡ್ತಾರ? ಇಲ್ಲ, ಅದು ಮಾಡಲ್ಲ. ಹಂಗಾರೆ ಚಿಕನ್ ತತ್ತೀನಿ, ಅದೇನು ಮಾಡೋ ಸೋಬಿಯಲ್ಲ, ಉಪ್ಪು ಖಾರ ಹಾಕೋದು ಬೇಯಿಸೋದು ಅಂತ ಅಂದರು. ಹಂಗಾರೆ ನೀವೇ ಉಪ್ಪು ಖಾರ ಹಾಕಿ ಬೇಯಿಸಿ ಮರ್ರ, ನಂಗೆ ಮಾಡೋಕ್ಕೆ ಬರೋಲ್ಲ. ನೀವೇ ಮಾಡೋಕ್ಕೆ ಹೆಂಗೆ ಉಪ್ಪು ಖಾರ ಬೇಯಿಸೋದು ಅಷ್ಟೇ ಅಲ್ಲ, ನೀವೇ ಬೇಯಿಸಿ ಅಂದೆ. ಅದಕ್ಕೂ ಕಯ್ಯ ಪಯ್ಯ ಅಂದರು. ನಂಗೆ ಆಗಲ್ಲ ಮರ್ರ, ಸಾಧ್ಯನೇ ಇಲ್ಲ. ಮೊಟ್ಟೆ ತಗೊಬನ್ನಿ, ಮೊಟ್ಟೆ ಸಾರು ಮಾಡ್ತೀನಿ ಅಂತ ಅಂದಿನ ಕಣೆ. ಆಮೇಲೆ ಅಂದಿನ ಅನ್ನನೇ ಮಾಡೋದು ನನಗೆ ಕಡುಬು ಆಗಲ್ಲ, ಮತ್ತು ರೊಟ್ಟಿ ಅಂತೂ ಆಗೋದೇ ಇಲ್ಲ, ನಂಗೆ ಸಾಧ್ಯನೇ ಇಲ್ಲ ಅಂದಿನ ಕಣೆ. ನಾನು ಬೆಳ್ಳಿಗೆ ಒಂದು ಫೋನ್ ಮಾಡ್ಬೇಕೀಗ. ಬೆಳ್ಳಿನೇ ಸಮ ಅವ್ರಿಗೆ ಹೆದರ್ಸೋಕ್ಕೆ. ಮತ್ತು ನಮ್ಗೆ ಬಲ್ದಾದವ್ರ ಕೈಯಲ್ಲೆಲ್ಲ ಆಗಲ್ಲ ಕಣೆ. ಹ್ಞೂನ್ರಿ, ನಮ್ಮ ಮನೇಲಿ ಅದೇ ಕತೆ ನೀವು ಹೇಳೋಕ್ಕೆ. ನೀ ಹೇಳ್ತೀಯಾ? ಈ ಹೇಳ್ತಾರಪ್ಪ, ಭವ್ಯ ಮಾಡ್ತದೆ ನಿಂಗೆ ಮಾಡೋಕ್ಕಾಗಲ್ಲನೋ ಅಂತಾರೆ ಕಣೆ. ಏನು ಗತಿ ಸಾಯ್ತೆ ಹೇಳೋ. ಅದಕ್ಕೆ ಸಿಟ್ಟು ಬಂದದ್ದು, ಹೇಳೇ ಬಿಟ್ಟೆ ಎಂಥದಾರ ಅನ್ಕಳಿ ಅಂತ. ಭವ್ಯ ವಯಸ್ಸಿನ ಹುಡುಗಿ ಮಾಡ್ತದೆ, ನಂಗೆ ಆಗಲ್ಲ, ಆಗ ವಯಸ್ಸಾಗ್ಯದೆ ಮರ್ರ ಅಂತ ಅಂದೆ. ಸುಮ್ಮನೆ ಆದರು. ಅತ್ತೆಮ್ಮನೂ ಬೈದರು. ಭವ್ಯನ ವಯಸ್ಸೇನು ಇದ್ರ ವಯಸ್ಸೇನು ಎಂತಾಗ್ಯದ ನಿಂಗೆ ಅಂದರು. ಆವಾಗ ಸುಮ್ಮನೆ ಆದರು. ಓ ಲಕ್ಷ್ಮಕ್ಕ, ಅವಾಗೆಲ್ಲ ಮಾಡ್ತಿದ್ದೆ ಕಣ್ರಿ. ಈಗ ನನ್ನ ಕೈಯಲ್ಲೂ ಸಾಧ್ಯ ಇಲ್ಲ. ನಮ್ಮ ಮನೇಲಿ ಅಮ್ಮ ಅದೇ ಹೇಳೋದು, ನೀನು ಅವನಿಗೆ ಬೇಯಿಸಿ ಹಾಕಿನೇ ಅರ್ಧ ಕಲಿಸಿರೋದ. ನಿಂಗೆ ಎಂತ ಆಗ್ಬೇಕಾಗಿ ಸುಮ್ಮನಿರೋದಲ್ಲನೋ ನೀನು. ಎಂತಕ್ಕೆ ಬೇಕಿತ್ತು ನಿಂಗೆ? ಅವಾಗೆಲ್ಲ ಎಂಥದ್ದು ಒಂಥರ ಹುಮ್ಮಸ್ ಮಾಡೋಣ ಅಂತ ಮಾಡಿ ಈಗ ಒಂಥರ ಅಭ್ಯಾಸ ಹಿಡ್ದು ಹೋಗ್ಯದ ಕಣ್ರಿ. ನೀವು ಹೇಳಕ್ಕೆ ಅವ್ರಿಗೆ ಒಂಥರ ಹಲ್ಲಿಗೆ ಹಿಡ್ದಂಗೆ ಆಗ್ಯದೆ. ಸಂಜೆ ನೋಡಿ ನಮ್ಮ ಮನೇಲಿ ಎಣ್ಣೆ ಬಾಂಡ್ಲಿ ಹಿಡ್ದಿಲ್ದಿ ದಿನ ಇಲ್ಲ ಕಣ್ರಿ. ಸಂಜೆ ಏನಾರು ಮಾಡಲೇಬೇಕು. ನಂಗಂತೂ ಸಾಕಾಗಿ ಹೋಗ್ಯದ. ಈಗ ಒಂದೊಂದ್ಸಲ ಸಿಟ್ಟೇ ಬರೋದು ನೀವು ಹೇಳಕ್ಕೆ. ನಮ್ಮನೇಲಿ ಕಿಟ್ಟಾರು ಸುಮ್ಮನಿರ್ತಾನೆ, ಇವ್ರು ಸುಮ್ಮನಿರಲ್ಲ ಕಣ್ರಿ. ಎಂಥದಾರು ಮಾಡು ಅನ್ನದ್ ಕಣ್ರಿ. ಹೂನೇ ಹಂಗೆ ಅಲ್ಲನ.